साहब नेक्स्ट अबू के वास्ते कर रहे हैं, हमारे वास्ते कर रहे नहीं, दूसरे किसके वास्ते कर रहे नहीं, हमारे अब्बा के वास्ते, उनके इस साल सवाब के वास्ते कर रहे हैं। अल्लाह वो ताकत दिया उसे कर रहे हैं हमें। और हमें जो ही ये दूसरा साल अब भी जब तक हमें 3 भाई जिंदा ही ये कंटिन्यू चलते चलता, ये कंटिन्यू चलते चलता। अभी बहुत से हमारे काम करने के सामने इंशाल्लाह वो भी वक्त दर वक्त तो तुम बोलती हमें सुनाती, वो सब करते हमें। और उसके बाद ये हमारे बच्चों से मैं एक ये करता हूँ, अपील करता हूँ, अच्छा पढ़ो, डॉक्टर बनो, इंजीनियर बनो, क्योंकि तो जो तुम्हें पढ़ते वो तुम्हारी दौलत से वो प्रॉपर्टी। आज पढ़ना बहुत ज़रूरी है, सबको बहुत ज़रूरी है। उसके आजिज़ाना गुजारिश करता हूँ सबसे भी अच्छा पढ़ो और उससे पहले अच्छे इंसान बनो। अच्छे इंसान बने तो हमें आगे जाते हैं सब। और सबसे पहले बड़ों की और खुसूसन अपने वालिदैन की, माँ बाप की कदर करो, कदर करना, ठीक है। तो अब माँ बाप की कदर क्या उनसे पूछो जिनके माँ बाप नहीं, अब हमारा अब्बा नहीं, हम ना मालूम, उसके समझो माँ बाप की कदर करो, वो बहुत बड़ी चीज़। माँ बाप की तुम्हें कदर करे तो तुम अल्लाह जो तुम्हें दिल से मानती वो तुम्हें अल्लाह अता करता। ये बोलते हुए तुम्हें हಯ್ಯೋ ನಾನೇನು ಇವಾಗ ಇದ್ದೀನಿ ಆ ದೇವರ ಆಶೀರ್ವಾದದಿಂದ, ಆಮೇಲೆ ನಮ್ಮ ತಂದೆಯವರು ಏನು ಹೇಳಿದ್ದಾರೆ ಆ ರೀತಿಯಲ್ಲಿ ನಾನು ಹೋಗ್ತಾ ಇದ್ದೀನಿ। और रास्ते पर मैं चल रहा हूँ, उससे मैच खड़को ही से। और जयचंद्र साहब की बदौलत ಅವರು ನನ್ನ ಲೀಡರ್ ಅಲ್ಲ, ಅವರು ನಮ್ಮ ಲೀಡರ್ ಅಲ್ಲ, ನಮ್ಮ ತಂದೆಯವರು ಲೀಡರ್। ಅವರು हमारे अब्बा के लीडर जयचंद्र साहब, हमारे नवे हमारे अब्बा के लीडर जयचंद्र साहब आपको ही। अब एक बात मैं कहना चाहता हूँ म्यूनसिपल प्रेसिडेंट के नाते कि अब हेमावती पानी, अगर जयचंद्र साहब नहीं आते सरा को तो हेमावती का पानी हम ना होता था, कि पानी पीते थे क्या? इससे पहले 1 महीने में एक बार पानी छोड़ते थे, हमें भी देखें छोटे होते 1 महीने में एक बार पानी छोड़ते थे। जयचंद्र साहब आने से हेमावती का पानी आया। अब देखो रिसेंटली ಆಗ್ರಿಂದಲೂ ಕೂಡ ನನ್ನ ಜೊತೆಯಲ್ಲಿ ಹೆಜ್ಜೆ ಆಗ್ತಾ ಇದ್ದ। ನಾನು ಬೇರೆ ಕ್ಷೇತ್ರ ಆದ್ರೂ ಕೂಡ ಇಲ್ಲಿ ಸಿರಾ ಕ್ಷೇತ್ರ ಆದರೂ ಕೂಡ ನನ್ನ ಜೊತೆಯಲ್ಲಿ ಯಾವತ್ತೂ ಕೂಡ ಸಿರಾದ ಬಗ್ಗೆ ಒಂದು ಅಭಿಮಾನ ಮೂಡಿಸ್ತಕ್ಕಂಥ ರೀತಿಯಲ್ಲಿ ನನ್ನ ಹತ್ರ ಮಾತಾಡ್ತಾ ಇದ್ದಾರೆ। ಅದು ನಮ್ಮ ಹಣೆ ಬರನ್ನು ಏನಕ್ಕೆ ಗೊತ್ತಿಲ್ಲ। 2004ಕ್ಕೆ ಕಳ್ಳಂಬೆಳ ಕ್ಷೇತ್ರ ಬಿಟ್ಟು ನಾನು ಸಿರಾ ಕ್ಷೇತ್ರಕ್ಕೆ ಬಂದ ಮೇಲೆ ಬರೋದಕ್ಕೆ ತುಂಬಾ ಒತ್ತಾಯ ಮಾಡಿದಂತ ಅನೇಕ ಮುಖಂಡರುಗಳಿದ್ರು, ಅದರಲ್ಲಿ ಯಾರು ಕೂಡ ಒಬ್ಬ ಸಿರಾ ಕ್ಷೇತ್ರಕ್ಕೆ ಬರಬೇಕು, ಇಲ್ಲೇ ನಿಲ್ಲಬೇಕು ಅಂತೇಳಿ ಒತ್ತಾಯ ಮಾಡಿ ಇವತ್ತು ಒಂದು ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಗಳಾಗಿದ್ದೇವೆ। ಇದು ಸರ್ಕಾರಿ ಕಾರ್ಯಕ್ರಮ ಅಲ್ಲ, ಅಥವಾ ಯಾವುದೋ ಒಂದು ಸಂಘ ಸಂಸ್ಥೆಯ ಕಾರ್ಯಕ್ರಮ ಅಲ್ಲ। ಇದು ಒಂದು ಮನೆಯಲ್ಲಿ ಕಾರ್ಯಕ್ರಮ। ಒಂದು ಮನೆ ಕಾರ್ಯಕ್ರಮ ಅಂದ್ರೆ ಮುಖಂಡರುಗಳು ಕೂಡ ಮಾಡುವಂತ ಕೆಲಸವನ್ನು ಮಾಡಿ ಮಕ್ಕಳನ್ನ ಪ್ರೋತ್ಸಾಹ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು। ಆಗ ಮಾತ್ರ ಈ ಸಮಾಜದಲ್ಲಿ ಬದಲಾವಣೆಯನ್ನು ಕಾಣೋದಕ್ಕೆ ಸಾಧ್ಯ ಆಗ್ತದೆ। ಆಗ ಮಾತ್ರ ಇವತ್ತು ಉದ್ಯೋಗಸ್ಥರಾಗೋದಕ್ಕೆ ಇನ್ನೊಂದಕ್ಕೆ ಸಹಾಯ ಆಗ್ತದೆ। ಇವತ್ತು ಸಿರಾದಲ್ಲಿ ಕೈಗಾರಿಕೆಗಳು ಸಾಕಷ್ಟು ರೀತಿಯಲ್ಲಿ ಪ್ರಾರಂಭ ಆಗಿದೆ। ನಿಮ್ಮ ಮಕ್ಕಳು ವಿದ್ಯಾವಂತರಾಗಿ ಮುಂದೆ ಬಂದ್ರೆ ಉದ್ಯೋಗಕ್ಕೋಸ್ಕರ ಎಲ್ಲಿಗೆ ಹೋಗ್ಬೇಕಾಗಿಲ್ಲ, ಇನ್ಮೇಲೆ ಸಿರಾದಲ್ಲೇ ಉದ್ಯೋಗಗಳು ಕೂಡ ಸಿಗ್ತಕ್ಕಂಥ ವಾತಾವರಣ ಕೂಡ ಸೃಷ್ಟಿಯಾಗಿದೆ ಅಂತಕ್ಕಂಥ ಮಾತನ್ನು ಹೇಳೋದ್ ಜೊತೆಗೆ ಈಗಾಗಲೇ ಮಾತಾಡ್ಬೇಕಾದ್ರೆ ಹೇಳಿದ್ರು, ಜಿಶನ್ ಹೇಳಿದ್ರು, ಹೇಮಾವತಿ ನೀರು
ನಮಗಿನ್ನು ಮಳೆ ಬರಲಿಲ್ಲ ತೀರದಲ್ಲಿ, ಮಳೆ ಇನ್ನೂ ಪ್ರಾರಂಭನೇ ಆಗಿಲ್ಲ ಇಲ್ಲಿ. ಎಲ್ಲಿ ಯಾವ ಕೆರೆಗೂ ಸಹಿತ ಒಂದು ತೊಟ್ಟು ನೀರು ಬಂದಿಲ್ಲ. ಆದ್ರೂ ಕೂಡ ಕಳೆದ 15-20 ದಿವಸದಿಂದ ಹೇಮಾವತಿ ನೀರು ಬರ್ತಾ ಇದೆ. ಈಗಾಗಲೇ ಕಲ್ಲಂಬಳ್ಳ ಕೆರೆ ಬಿಟ್ಟು ಸಿರಾ ಕೆರೆಗೆ ಸುಮಾರು 1 ಅಡಿ ನೀರು ಅಲೆ ಬಂದಿದೆ. ಇನ್ನು 5-6 ತಿಂಗಳು ನಾನು ಅದನ್ನು ಹೇಳಂಗಿಲ್ಲ, ಎಷ್ಟು ದಿವಸ ನೀರು ಬರುತ್ತೆ ಅಂತ ಹೇಳಂಗಿಲ್ಲ. ವಿರೋಧ ಪಕ್ಷದವರು ಕಾಯ್ಕೊಂಡಿರ್ತಾರೆ, ಅಂದ್ರೆ ಏನಾದ್ರೂ ಕೂಡ ಟೀಕೆ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಎಷ್ಟು ದಿವಸ ನೀರು ಬರ್ತದೆ ಅಂತಕ್ಕಂಥದ್ದನ್ನ ನಾನು ಅಂಕಿ-ಅಂಶ ಹೇಳೋದಕ್ಕಿಂತ ಹೆಚ್ಚಾಗಿ ನೀವು ಈ ಟಿವಿನಲ್ಲಿ ಇರ್ತಿರಲ್ಲ, ನೀವು ತೋರಿಸ್ಬಿಡ್ತೀರಿ. ಜೈಚಂದ್ರ ಹೇಳಿದ್ರು ಇಷ್ಟು ದಿವಸ ನೀರು ಬರುತ್ತೆ ಅಂತ ಹೇಳಿದ್ರು ಅಂತ ಹೇಳಿ. ನೀನ್ ಬೆಳಿಗ್ಗೆಯಿಂದ ಟೀಕೆ ಮಾಡಕ್ ಶುರು ಮಾಡ್ತಾರೆ. ಟೀಕೆ ಮಾಡೋರು ಯಾರು ಅಂತಂದ್ರೆ ಯಾರೋ ಹೊರಗಡೆಯವರಲ್ಲ, ಈ ಸ್ಥಳೀಯೇ ಇದ್ದಾರೆ ಪುಣ್ಯಾತ್ಮರು. ಅವ್ರ ಜೀವನದಲ್ಲಿ ಏನೂ ಸಾಧನೆ ಮಾಡಕ್ ಆಗದೆ ಇದ್ರು ಕೂಡ ರಾಜಕೀಯ ಮುಖಂಡರುಗಳು ಅವರು ಟೀಕೆ ಮಾಡಕ್ ಶುರು ಮಾಡ್ತಾರೆ. ಆದ್ರೆ ಹೇಮಾವತಿ ನೀರು ಬರೋದೇ ಇಲ್ಲ, ಬಂದ್ರೆ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀವಿ ಅಂತ ಹೇಳಿ ಪುಣ್ಯಾತ್ಮರು ಎಲ್ಲರೂ ಕೂಡ ಇದ್ರು. ಆದ್ರೆ ನಾನು ಯಾವುದಕ್ಕೂ ಕೂಡ ಚಕಾರ ಎತ್ತಲಿಲ್ಲ. ಇವತ್ತು ನೀರು ಕೊಡುವಂತ ಕೆಲಸವನ್ನು ಮಾಡಿ 22 ವರ್ಷದಿಂದ ಸತತವಾಗಿ ನೀರನ್ನ ಕುಡಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಇವತ್ತು ಈಗ ಈ ವರ್ಷನೂ ಕೂಡ ಮದ್ಲೂರು ಕೆರೆಗಳನ್ನು ಕೂಡ ತುಂಬಿಸುವಂತ ಕೆಲಸವನ್ನ ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಇವತ್ತು ನಾವು ಯಾರು ಏನೇ ಟೀಕೆ ಮಾಡಿದ್ರು ಕೂಡ ಸಿರಾ ನಗರವನ್ನ ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಸಿರಾ ಜನತೆಗೆ ಒಳ್ಳೆಯದನ್ನ ಬಯಸತಕ್ಕಂಥ ರೀತಿಯಲ್ಲಿ ನಾನು ಎಲ್ಲ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೀನಿ. ನಾನು ಯಾವತ್ತೂ ಕೂಡ ನಿಮ್ ಜೊತೆ ನಿಲ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇದೇ ತರ ಬಂದಂತ ಪುಣ್ಯ ಕೆಲಸಗಳನ್ನ ಎಲ್ಲರೂ ಕೂಡ ಮಾಡ್ಬೇಕು, ಎಲ್ಲ ಮುಖಂಡರುಗಳು ಮಾಡ್ಬೇಕು. ಎಲ್ಲರೂ ಮಾಡಿದಾಗ ಮಾತ್ರ ಅಲ್ಪಸಂಖ್ಯಾತರಲ್ಲಿ ಬದಲಾವಣೆಯನ್ನು ತರೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಇವತ್ತು ನೀವೆಲ್ಲ ಒಂದು ಕಡೆಗೆ ಸಣ್ಣ ಪುಟ್ಟ ಕೆಲಸಕ್ಕೆ ಕಳಿಸೋದ ಮೊದಲು ಮಕ್ಕಳನ್ನ ಶಾಲೆ ಕಳಿಸಿ, ಆಗ ನಿಮ್ಮಲ್ಲಿ ಬದಲಾವಣೆಯನ್ನ ಕಾಣೋದಕ್ಕೆ ಸಾಧ್ಯ ಆಗ್ತದೆ. ನೀವು ಸುಖವಾಗಿರ್ತೀರಿ, ನಿಮ್ಮ ಮಕ್ಕಳು ಕೂಡ ಸುಖವಾಗಿರೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿ, ಇವತ್ತು ಎಲ್ಲ ಪಕ್ಷಕಾರನ್ನ ಮುತ್ತಿನಂತ 3 ಮಕ್ಕಳು ಪುಣ್ಯ ಕೆಲಸವನ್ನ ಮಾಡ್ತಿದ್ದಾರೆ. ಆ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗ್ಲಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಶುಭವನ್ನ ಕೋರಿ, ನಾನು ಕೂಡ ಪ್ರತಿ ಮನೆಗೂ ಕೂಡ ನೀರು ಕೊಡ್ತಕ್ಕಂಥ, ನಲ್ಲಿ ನೀರು ಕೊಡ್ತಕ್ಕಂಥ ಕೆಲಸ ಪ್ರಾರಂಭ ಆಗಿದೆ. ಇನ್ನೊಂದು ವರ್ಷದಲ್ಲಿ ಪ್ರತಿ ಮನೆಗೂ ಸಹಿತ ನಲ್ಲಿ ನೀರು ಬರ್ತದೆ. ಅದಕ್ಕೆ ಸುಮಾರು 85 ಕೋಟಿ ದುಡ್ಡನ್ನ ಖರ್ಚು ಮಾಡಿ ಕೆಲಸ ಪ್ರಾರಂಭ ಆಗಿದೆ. ಇನ್ನೂ ಹಣ ಬೇಕು ಅಂತ ಹೇಳಿದ್ರು ಇನ್ನೂ 15 ಕೋಟಿ ಕೊಡೋದಕ್ಕೆ ನಾನು ತಯಾರಾಗಿದ್ದೀನಿ. 100 ಕೋಟಿ ಕೊಟ್ಟು ಇವತ್ತು ನಿಮ್ಮ ನೀರು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇಷ್ಟೊಂದು ದೊಡ್ಡದಾಗಿರ್ತಕ್ಕಂಥ ಕಾರ್ಯಕ್ರಮ ತುಮಕೂರು ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು, ತುಮಕೂರಿನಲ್ಲೂ ಇಲ್ಲ, ನಡೀತಾ ಇರ್ತಕ್ಕಂಥದ್ದು ಸಿರಾದಲ್ಲಿ ಮಾತ್ರ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಸಿರಾದಲ್ಲಿ ಜನಸಂಖ್ಯೆ ಎಷ್ಟಿತ್ತು 2008ರಲ್ಲಿ ಅಂದ್ರೆ 45,000ದಿಂದ 50,000 ಹೋಗಿತ್ತು. ಇವತ್ತು ಲಕ್ಷದ ಮೇಲೆ ಹೋಗಿದೆ. 110,000 12,000 ಜನಸಂಖ್ಯೆ ಆಗಿದೆ. ಅಂದ್ರೆ ಇವತ್ತು ಎಲ್ಲರೂ ಕೂಡ ಸಿರಾದಲ್ಲಿ ಇರಬೇಕು, ಸಿರಾದಲ್ಲಿ ವಾಸ ಮಾಡಬೇಕು ಅನ್ನೋದ್ರ ಜೊತೆಗೆ ನಾನು ಇನ್ನೊಂದು ಪುಣ್ಯ ಕೆಲಸವನ್ನ ಮಾಡ್ತಾ ಇದ್ದೀನಿ. ನಾವೆಲ್ಲರೂ ಸೇರಿ, ಒಂದು ಕೌನ್ಸಿಲರ್ಸ್ ಎಲ್ಲರೂ ಸೇರಿ, ಇಲ್ಲಿ ಆಯುಕ್ತರು ಕೂಡ ಇಲ್ಲೇ ಇದ್ದಾರೆ, ಕೌನ್ಸಿಲರ್ಸ್ ಎಲ್ಲ ಇದ್ದಾರೆ, ಎಲ್ಲರೂ ಕೂಡ ಇದ್ದಾರೆ. ಏನಂತ ಹೇಳಿದ್ರೆ, ಕನಿಷ್ಠ ಆದ್ರೂ ಕೂಡ ಈ ಸಿರಾ ತಾಲೂಕಿನಲ್ಲಿ 20,000 ಜನರಿಗೆ ಸೈಟ್ ಅನ್ನ ಕೊಡ್ಬೇಕು ಅಂತಕ್ಕಂಥ ತೀರ್ಮಾನವನ್ನ ಮಾಡಿದ್ವಿ. ಬಹುಶಃ 20,000 ಸೈಟ್ ಅನ್ನ ಒಂದು ಸಂದರ್ಭದಲ್ಲಿ ಕೊಡ್ತಕ್ಕಂಥದ್ದು ಬಹುಶಃ ಇಡೀ ದೇಶದಲ್ಲಿ ಎಲ್ಲೂ ನಡೆದಿಲ್ಲ. ಅಂತ ಪವಾಡ ಇವತ್ತು ಸಿರಾದಲ್ಲಿ ನಡೀತಾ ಇದೆ. ಸಿರಾ ಟೌನ್ ನಲ್ಲೇ ಎಷ್ಟು ಅಂತಂದ್ರೆ ಒಂದು 5-6 ಸಾವಿರ ಸೈಟ್ ಅನ್ನ ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಿದ್ವಿ. ಇವತ್ತು ಒಂದೊಂದು ಸೈಟಿನ ಬೆಲೆ 10 ಲಕ್ಷ 12 ಲಕ್ಷದ ಮೇಲೆ ಇದೆ. ಆದ್ರೆ ಒಳ್ಳೆ ಬೆಲೆ ಬಾಳ್ತದೆ ಅಂತ ಹೇಳಿ ಇರೋರೇ ಅರ್ಜಿ ಹಾಕಕ್ ಹೋಗ್ಬೇಡಿ. ಇರೋರಿಗೆ ಮಾತ್ರ ನಾವು ಕೊಡೋದ್ರಲ್ಲಿ ಯಾವುದೇ ಕಾರಣದಲ್ಲೂ ಕೂಡ, ಯಾರು ಬಡವರಿದ್ದಾರೆ, ಯಾರು ಬಾಡಿಗೆ ಮನೆಯಲ್ಲಿದ್ದಾರೆ ಅವ್ರಿಗೆ ಮಾತ್ರ ಸೈಟ್ ಕೊಡ್ತೀವಿ ವಿನಃ ಯಾರಿಗೂ ಕೂಡ 10 ಪೈಸಾ ಲಂಚ ಕೊಡಕ್ ಹೋಗ್ಬೇಡಿ, ಯಾರಿಗೂ ದುಡ್ಡು ಕೊಡಕ್ ಹೋಗ್ಬೇಡಿ. ನಾವ್ ಯಾವತ್ತೂ ಕೂಡ ನಿಮ್ ಮನೆ ಬಾಗಿಲಿಗೆ ಸೈಟ್ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ. ಆ ಕೆಲಸವನ್ನ ಮಾಡ್ಬೇಕಾದಾಗ ನಿಮ್ಮೆಲ್ಲರ ಸಹಕಾರ ಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಮತ್ತೆ ಇವತ್ತು ದಿಶಾನ್ನು, ಬುರಾನ್ನು, ಸಲ್ಮಾ
ಇವತ್ತು ಮೂರು ಜನ ಸೇರಿ ಒಳ್ಳೆ ಕೆಲಸವನ್ನು ಮಾಡ್ತಿದ್ರಿ. ಇಂಥ ಮಕ್ಕಳನ್ನ ಇಂಥ 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 ಮಕ್ಕಳನ್ನ ಇವತ್ತು ಕಾರು ಆತ್ಮದಲ್ಲಿ ಎಲ್ಲ ಕೂತ್ಕೊಂಡು ಸ್ವರದಲ್ಲಿ ನೋಡ್ತಾ ಇರ್ತಾನೆ. ಅವನು ಕೂಡ ಇವತ್ತು ನೋಡಿ ನನ್ನ ಮಕ್ಕಳು ಮಾಡ್ತಾ ಇರ್ತಕ್ಕಂಥ ಪುಣ್ಯ ಕೆಲಸವನ್ನ ನೋಡಿ ಮೆಚ್ಚುವಂತ ಕೆಲಸ ಆಗಿದೆ. ಆತನ ಆತ್ಮಕ್ಕೂ ಕೂಡ ತೃಪ್ತಿ ಸಿಗ್ತಕ್ಕಂಥ ಕೆಲಸ ಆಗಿದೆ ಅಂತೇಳಿ ನಾನು ಕೂಡ ಭಾವಿಸ್ತೇನೆ ಅಂತಕ್ಕಂಥ ಮಾತನ್ನ ಹೇಳಿ, ಮತ್ತು ಕೊನೆವರೆಗೂ ಕೂಡ ನನ್ನ ಜೊತೆಯಲ್ಲಿದ್ದು ನನ್ನ ಸಹಪಾಠಿಯಾಗಿ ಚುನಾವಣೆಯಲ್ಲಿ ಗೆಲ್ಲವರೆಗೂ ಕೂಡ ನಾನು ಈ ಕ್ಷೇತ್ರಕ್ಕೆ ಬಂದ ಮೇಲೆ 3 ಬಾರಿ ಗೆಲ್ಸೋದಕ್ಕೆ ಹೆಚ್ಚಿನ ಸಹಕಾರ ಮಾಡಿದ್ರು. 1 ಬಾರಿ ಸೋತೆ. ಆದ್ರೆ ಯಾರ ಜೊತೆನಲ್ಲಿ ಇಡೀ ಸಮೂಹ ಇವತ್ತು ನನ್ನ ಜೊತೆಗೆ ನಿಂತು ಗೆಲ್ಲಿಸೋದಕ್ಕೆ ಕಾರಣೀಭೂತರಾಗಿದ್ದೀರಿ. ಇವತ್ತು ಯಾರು ನಮ್ಮ ಮಧ್ಯದಲ್ಲಿಲ್ಲ. ಯಾವ ವ್ಯಕ್ತಿನೂ ಕೂಡ ಹುಟ್ಟಿದ ಮೇಲೆ ಸಾಯಲೇಬೇಕು. ಆದ್ರೆ ನಾವ್ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ಇಷ್ಟು ಬೇಗ ನಮ್ಮನ್ನ ಬಿಟ್ಟು ಅಗಲುತ್ತಾರೆ ತಾವು ಅಂತಕ್ಕಂಥದ್ದು ಗೊತ್ತಿರ್ಲಿಲ್ಲ. ಅದೇನೇ ಆದ್ರೂ ಕೂಡ ಸಾಹು ನಮ್ಮನ್ನ ಅಗಲಿ ಹೋದ್ರು ಕೂಡ ಅವರೊಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಏನು ಕೊಡುಗೆ ಅಂದ್ರೆ ಮುತ್ತಿನಂತ 3 ಮಕ್ಕಳು. ಮುತ್ತಿನಂತ 3 ಮಕ್ಕಳು ಅಂದ್ರೆ ನಾನು ಆ 3 ಜನರು ಕೂಡ ನೋಡ್ತೀನಿ. 3 ಜನ ಎಷ್ಟು ಅದ್ಭುತವಾಗಿರ್ತಾರೆ ಅಂತ ಹೇಳಿದ್ರೆ ಅದನ್ನು ನಂಬೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ಒಟ್ಟಾಗಿ ಜೊತೆಲಿದ್ದು ಜೊತೆಲಿ ಬದುಕ್ತಾ ಇರ್ತಕ್ಕಂಥದ್ದು, ಜೊತೆಯಲ್ಲಿ ವ್ಯಾಪಾರ ಮಾಡ್ತಾರೆ. ಏನೇ ಮಾಡ್ಬೇಕಾದ್ರೂ ಕೂಡ ತಂದೆ ಹೆಸರಿನಲ್ಲಿ ಅನೇಕ ಪುಣ್ಯ ಕೆಲಸಗಳನ್ನ ಮಾಡ್ತಾರೆ. ಒಂದ್ ಕಡೆ ಆಂಬುಲೆನ್ಸ್ ಬಿಟ್ರು, ಇನ್ನೊಂದು ಏನೇ ವಿಚಾರ ಇದ್ರು ಕೂಡ ತಂದೆ ಹೆಸರಿನಲ್ಲಿ ಕೆಲಸ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಮತ್ತು ಸಮಾಜದ ಕೆಲಸವನ್ನು ಕೂಡ ಮಾಡುವಂತಾರೆ. ಅವರ ಕೊಡುಗೆಯಿಂದಾಗಿ ಇವತ್ತಿಬ್ರು ಜಿಶಾನ್ ಮತ್ತು ಬುರಾನ್ ಇಬ್ರು ಕೌನ್ಸಿಲರ್ ಆಗಿದ್ದಾರೆ. 2ನೇ ಸಾರಿ ಕೌನ್ಸಿಲರ್ ಆಗಿ ಇಬ್ರು ಬಂದಿದ್ದಾರೆ. ಇಬ್ರು ಕೌನ್ಸಿಲರ್ ಆಗಿ 2 ಸಾರಿ ಆಗಿದ್ದಾರೆ. ಇವತ್ತು ಜಿಶಾನ್ ಮೊಹಮ್ಮದ್ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಮುನ್ಸಿಪಲ್ ಅಧ್ಯಕ್ಷರಾಗಿದ್ದಾರೆ. ಬಹುಶಃ ಮುನ್ಸಿಪಲ್ ಅಧ್ಯಕ್ಷರಾಗ್ತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ. ಎಲ್ಲೋ ಒಂದು ಕಡೆಗೆ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಅಧ್ಯಕ್ಷರಾಗಿ ಅನೇಕ ಪುಣ್ಯ ಕೆಲಸಗಳನ್ನ ಮಾಡೋದಕ್ಕೆ ನನ್ನ ಜೊತೆನಲ್ಲಿ ಪ್ರೇರೇಪಣೆ ಆಗಿದ್ದಾರೆ, ನನ್ನ ಜೊತೆಯಲ್ಲಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ ಅನೇಕ ಪುಣ್ಯ ಕೆಲಸಗಳನ್ನ ಮಾಡ್ತಕ್ಕಂಥದ್ದು. ಶಿರಾ ಇವತ್ತು ಪ್ರಮುಖವಾಗಿ ಬೆಳೀತಾ ಇರ್ತಕ್ಕಂಥ ನಗರ. ಹೇಮಾವತಿ ನೀರು ಬಂದ ಮೇಲೆ ಎಲ್ಲರೂ ಕೂಡ ಶಿರಾ ಕಡೆ ನೋಡಕ್ ಶುರು ಮಾಡಿದ್ದಾರೆ. ಕೈಗಾರಿಕೆಗಳು ಕೂಡ ನಮ್ಮ ಕಡೆ ನೋಡಕ್ ಶುರು ಮಾಡಿದ್ದಾರೆ. ಶಿಕ್ಷಣ ಇಲಾಖೆಯವರೆಲ್ಲರೂ ಕೂಡ ನಮ್ಮ ಕಡೆ ನೋಡಕ್ ಶುರು ಮಾಡಿದ್ದಾರೆ. ಇವತ್ತು ಶೈಕ್ಷಣಿಕವಾಗಿರ್ತಕ್ಕಂಥ ಒಂದು ಕ್ರಾಂತಿನೇ ಆಗ್ತಾ ಇದೆ. ಆ ಕ್ರಾಂತಿ ಆಗುವಂತ ಸಂದರ್ಭದಲ್ಲಿ ನಾನು ಒಂದೇ ಒಂದು ಮಾತನ್ನು ಹೇಳ್ಬೇಕು ಅಂತ ಹೇಳಿದ್ರೆ, ಏನೇ ಮಾಡಿದ್ರು ಕೂಡ ಮೌಲಾನಾ ಆಜಾದ್ ಒಂದು ಸ್ಕೂಲ್ ಅನ್ನ ಮಾಡಿದೆ ನಾನು ಸುಮಾರು 10 ವರ್ಷದ ಹಿಂದೆ. ಅಲ್ಲಿಗೆ ನಮ್ಮ ಸ್ಥಳೀಯ ಮುಸ್ಲಿಮರ ಮಕ್ಕಳು ಯಾರೂ ಬರ್ತಾ ಇರಲಿಲ್ಲ. ಆದ್ರೆ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನ ಇರ್ತಿರ್ಲಿಲ್ಲ. ಆದ್ರೆ ಈಗ ಬದಲಾದಂತ ಪರಿಸ್ಥಿತಿ ಇದೆ. ಈಗ ಎಲ್ಲೋ ಒಂದು ಕಡೆಗೆ ನಾನು ಇಲ್ಲಿ ಬೂನಹಳ್ಳಿನಲ್ಲಿ ಒಂದು ಮೈನಾರಿಟಿಗೆ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡಿದೆ. ಆ ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡಿದ್ರು ಕೂಡ ಅಲ್ಲೂ ಕೂಡ ಯಾರು ಕೂಡ ಬರ್ತಿರ್ಲಿಲ್ಲ. ನಾನು ಏನಾದ್ರೂ ಮಾಡಿ ನಿಮ್ ಮಕ್ಕಳು ಓದಿಸ್ರಿ, ವಿದ್ಯಾಭ್ಯಾಸ ಕೊಡಿ ಅಂತ ಹೇಳಿದ್ರು ಕೂಡ ಕೇಳ್ತಿರ್ಲಿಲ್ಲ. ಆದ್ರೆ ಈಗ ಕಾಲ ಬದಲಾವಣೆ ಆಗಿದೆ, ಜನ ಎಚ್ಚೆತ್ಕೊಂಡಿದ್ದಾರೆ. ಈಗೆಲ್ಲದ ಕಡೆ ಕೂಡ ಇವತ್ತು ಸ್ಥಳೀಯವಾಗಿರ್ತಕ್ಕಂಥ ಮುಸ್ಲಿಂ ಬಾಂಧವರೆಲ್ಲೂ ಕೂಡ ಆ ಶಾಲೆಯಲ್ಲೂ ಕೂಡ ಇದ್ದಾರೆ. ಮೌಲಾನಾ ಆಜಾದ್ ಸ್ಕೂಲ್ಗೆ ಈಗ ಜನ ತುಂಬ್ತಾ ಇದ್ದಾರೆ. ನಾನು ಇನ್ನೊಂದು ಇದಕ್ಕೆ ಪ್ರೋತ್ಸಾಹ ಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಜೀಶಾನ್ ಕೂಡ ಸಲಹೆ ಮಾಡಿದ್ರು, ಬುರಾನ್ ಸಲಹೆ ಮಾಡಿದ್ರು, ಅಜಯ್ ಎಲ್ಲರೂ ಕೂಡ, ಸಲ್ಮಾ ಎಲ್ಲರೂ ಕೂಡ ಸಲಹೆ ಮಾಡಿದ್ರು. ಇನ್ನೊಂದು ಶಾಲೆ ಬೇಕು ಅಂತಕ್ಕಂಥದ್ದು.
ಇಲ್ಲಿ ಬಿಡಿ ಕಾಲೋನಿನಲ್ಲಿ ಹೆಚ್ಚು ಮುಸ್ಲಿಮರ ಸಂಖ್ಯೆ ಇದೆ, ಅಲ್ಲಿ ಒಂದು ಶಾಲೆ ಬೇಕು ಅಂತೇಳಿ ಈಗ ಕರ್ನಾಟಕ ಸರ್ಕಾರದಿಂದ 34 ಮೌಲಾನಾ ಆಜಾದ್ ಶಾಲೆಗಳು ಮಂಜೂರಾತಿ ಆಗಿದೆ. ಅದರಲ್ಲಿ ಸಿರಾಜ್ ಕೂಡ ಮಂಜೂರಾತಿ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಿರ್ತಕ್ಕಂಥ ಕಳೆದ 20 ವರ್ಷದಿಂದ ಹೆಚ್ಚು ಕಡಿಮೆ 20 ವರ್ಷದಿಂದ ಈ ಕ್ಷೇತ್ರದಲ್ಲಿದ್ದೇನೆ. ನನ್ನ ಜೊತೆಯಲ್ಲಿ ಇರಬೇಕಾದಾಗ ಅಲ್ಲಾ ಬಕ್ಷ್ ಯಾರು ಅವರು ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದ, ಮುನ್ಸಿಪಲ್ ಅಧ್ಯಕ್ಷ ಆಗಿದ್ರು. ಅದಾದ್ಮೇಲೆ ಈ ದಿನ ಒಂದು ವಿಶೇಷವಾದಂತ ದಿನ. ಆಮೇಲೆ ಈ ದಿನ ನನಗೆ ಅತ್ಯಂತ ಖುಷಿ ತಂದಿರುವಂತ ದಿನ. ನಾನು ಈಗ ತಾನೇ ನಮ್ಮ ಅಲ್ಲಾ ಬಕ್ಷ್ ಅಂದ್ರೆ ನಮ್ಮ ಪ್ರೀತಿಯ ಪ್ಯಾರು ಸಾಬ್ರು ಅಂತ ಏನ್ ಹೇಳ್ತಿದ್ವಿ, ಅವರ ಮಕ್ಕಳು, ಮುತ್ತಿನಂತ 3 ಜನ ಮಕ್ಕಳು ಇವತ್ತಿನ ದಿನ ಅವರು ಒಟ್ಟಿಗೆ ಕೂಡಿ ನಮ್ಮ ಶಿರಾ ಜನತೆ ಶಿರಾ ಏನು ಸ್ಟೂಡೆಂಟ್ಸ್ ಏನಿದ್ದಾರೆ ಅವರಿಗೆ SSLC ಮತ್ತು PUC ಉನ್ನತವಾಗಿ ಯಾರು ಮಾರ್ಕ್ಸ್ ತಗೊಂಡಿದ್ದಾರೆ ಅವರಿಗೆ ಸ್ಕಾಲರ್ಶಿಪ್ ಕೊಡುವಂತ ಒಂದು ಕಾರ್ಯಕ್ರಮವನ್ನ ಇಟ್ಕೊಂಡಿದ್ರು. ಅದರಲ್ಲಿ ವಿಶೇಷತೆ ನಾನು ಏನ್ ಕೇಳ್ತೇನೆ ಅಂತಂದ್ರೆ, ಏನ್ ನೋಡ್ತೇನೆ ಅಂತಂದ್ರೆ, ಇಲ್ಲಿ ಶಿಕ್ಷಣಕ್ಕೆ ಎಷ್ಟು ಒತ್ತು ಕೊಟ್ಟು ಈ ಯಾವ ರೀತಿಯಲ್ಲಿ ಉತ್ತಮವಾದಂತ ಸಮಾಜವನ್ನ ನಿರ್ಮಾಣ ಮಾಡ್ಬೇಕು ಅಂತ ಹೇಳಿ ಅವರು ಒಂದು ಮುಂದಾಲೋಚನೆಯನ್ನ ಇಟ್ಕೊಂಡು ಈ ಕಾರ್ಯಕ್ರಮವನ್ನ ಹೋದ ವರ್ಷನೂ ಮಾಡಿದ್ರು, ಈ ವರ್ಷನೂ ಕೂಡ ಮಾಡಿದ್ದಾರೆ. ಅದರಲ್ಲಿ ನಾನು ಈ ವರ್ಷ ಭಾಗವಹಿಸಿದ್ದೇನೆ. ನನಗೆ ಬಹಳ ಖುಷಿ ಆಯ್ತು. ಶಿಕ್ಷಣಕ್ಕೆ ಒತ್ತು ಕೊಟ್ಟು ಯಾವ ರೀತಿಯಲ್ಲಿ ನನ್ನ ಫ್ರೆಂಡ್ಸ್ ಏನಿದ್ದಾರೆ, ನನ್ನ ಸಹಭಾಗಿಗಳು ಏನಿದ್ದಾರೆ ಮಾಡಿರುವಂತದ್ದು ಅತ್ಯಂತ ಖುಷಿಯನ್ನು ತಂದಿದೆ. ನಾನು ಯಾಕೆ ಈ ಮಾತನ್ನ ಹೇಳ್ತೇನೆ ಅಂದ್ರೆ, ಪ್ಯಾರು ಸಾಬ್ರ್ ಅಂದ್ರೆ ಅವ್ರ ಹೆಸರಲ್ಲೇ ಪ್ಯಾರ್ ಇದೆ. ಅಂದ್ರೆ ನಾವೆಲ್ಲ ಪ್ರೀತಿ ಮಾಡ್ತಿದ್ವಿ ಅವರನ್ನ ನೆನೆಯುವಂತ ಒಂದು ಸುದಿನ. ಆಮೇಲೆ ನಮ್ಮ ಪ್ರೀತಿಯ ಮಕ್ಕಳಿಗೆ ಇವತ್ತು ಸ್ಕಾಲರ್ಶಿಪ್ ಕೊಡುವಂತ ಒಂದು ದಿನ. ಪ್ರತಿಯೊಂದು ಮಕ್ಕಳನ್ನು ನಾನು ಇವತ್ತಿನ ದಿನ ಮಾತನಾಡಿಸಿ ಅವರಿಗೆ ಚೆನ್ನಾಗಿ ಓದಿ ಒಳ್ಳೆ ವಿದ್ಯಾವಂತರಾಗಿ ಒಳ್ಳೆ ಪ್ರಜೆಗಳಾಗ್ಲಿ ಮುಂದಿನ ದಿನ ಅಂತ ಹೇಳಿ ಆಶಿಸ್ತಾ ನಾನು ಅವರಿಗೆ ಇವತ್ತಿನ ದಿನ ಆ ಸನ್ಮಾನವನ್ನ ಮಾಡಿದೆ. ಇದನ್ನ ಮಾಡಿದಂತ ನನ್ನ ಯಾರು ಮಕ್ಕಳಾದ 3 ಜನಗಳಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಆಮೇಲೆ ಈ ರೀತಿಯ ಕಾರ್ಯಕ್ರಮಗಳು ನಮ್ಮ ಸಮಾಜದಲ್ಲಿ ನಡಿಬೇಕು. ಆಮೇಲೆ ನಮ್ಮ ಮಕ್ಕಳು ಉನ್ನತ ಶಿಕ್ಷಣದಲ್ಲಿ ಉನ್ನತ ಮಟ್ಟದಲ್ಲಿ ಇರಬೇಕು. ಶಿರಾ ಒಂದು ಆ ರೀತಿಯಾದಂತ ಒಂದು ನಗರಿ. ಆಮೇಲೆ ನಮ್ಮ ತಂದೆ ಕಂಡಂತ ಕನಸು ಏನು, ವಿದ್ಯಾನಗರಿ ಮಾಡ್ತೇನೆ ಶಿರಾ ಅಂತ ಏನು ಹೇಳ್ತಿದ್ದಾರೆ, ಅದೇ ರೀತಿಯಾದಂತ ವಿದ್ಯಾವಂತರು ಇಲ್ಲಿ ರೆಡಿ ಆಗ್ತಿದ್ದಾರೆ. ಅದಕ್ಕೆ ನಾನು ಇವರು ಕೊಟ್ಟಿರುವಂತ ಇವತ್ತು ಕಾಣಿಕೆ ನಾನು ಸದಾ ಅವರಿಗೆ ಚಿರಋಣಿ ಅಂತ ಹೇಳಿ ನಾನು 2 ಮಾತನ್ನ ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ZBS ಗ್ರೂಪ್ ಕಡೆಯಿಂದ, ZBS ಗ್ರೂಪ್ ಅಂದ್ರೆ ನಮ್ಮ ಹಿರಿಯರ ಅಣ್ಣ ನಗರಸಭೆ ಅಧ್ಯಕ್ಷರಾದ ದಿಶಾನ್ ಮಾಮೂದ್, ಮತ್ತೆ ನಗರಸಭೆ ಸದಸ್ಯರಾದ ಬುರಾನ್ ಮಾಮೂದ್ ಹಾಗೂ ನಾನು, ನಮ್ ಕಡೆಯಿಂದ ನಮ್ಮ ತಂದೆಯ ಹೆಸರಲ್ಲಿ ಇವತ್ತು ಸ್ಕಾಲರ್ಶಿಪ್ ಕೊಡ್ತಾ ಇದೀವಿ. SSLC ಮತ್ತೆ ಸೆಕೆಂಡ್ PUC ಸ್ಟೂಡೆಂಟ್ಸ್ಗೆ 70% ಮೇಲ್ ಬಂದಿರೋರಿಗೆ ಅಲ್ಲಾ ಬಕ್ಷ್ ಸ್ಕಾಲರ್ಶಿಪ್ ಅಂತ ಕೊಡ್ತಾ ಇದೀವಿ ಇವತ್ತು. ಸೊ ಹೋದ ವರ್ಷನೂ ಕೊಟ್ಟಿದ್ವಿ, ಈ ವರ್ಷನೂ ಈ ಸ್ಕಾಲರ್ಶಿಪ್ ಕೊಡ್ತಾ ಇದೀವಿ. ಸೊ ಈ ಸ್ಕಾಲರ್ಶಿಪ್ ಕೊಡೋ ಉದ್ದೇಶ ಏನಂದ್ರೆ, ನಮ್ಮ ತಂದೆಯವರಿಗೆ ಎಜುಕೇಶನ್ ಅಂದ್ರೆ ತುಂಬಾ ಕಾಳಜಿ. ಅವ್ರು ತೀರಾ ಬಡತನದಿಂದ ಬಂದು ಕಷ್ಟಪಟ್ಟು ಅವರು BA ಪಾಸ್ ಮಾಡಿದ್ರು. ಆ ಕಾಲದಲ್ಲಿ 1968 ಅಲ್ಲೇ 9 ವರ್ಷ ಇದ್ದಾಗ ಅವರು ನಮ್ಮ ತಾತ ತೀರ್ಕೊಂಡ್ರು. ಸೊ ಅಂತ ಟೈಮಲ್ಲಿ ಅವರು ಇವತ್ತು ಊಟ ಇದ್ರೆ ನಾಳೆ ಊಟ ಇರ್ಲಿಲ್ಲ. ಅಂತ ಬಡತನದಲ್ಲೇ ಅವರು ವಿದ್ಯಾಭ್ಯಾಸ ಮಾಡಿ BA ವರೆಗೂ ಓದಿದ್ರು. ಸೊ ಆ ಕಾರಣಕ್ಕಾಗಿ ಅವ್ರ ಒಂದು ಆತ್ಮಕ್ಕೆ ಒಂದು ಶಾಂತಿ ಸಿಗ್ಲಿ ಅಂತ ನಾವು ಇದೊಂದು ಕಾರ್ಯಕ್ರಮ ನಡೆಸ್ತಾ ಇದೀವಿ. ಹೋದ ವರ್ಷನೂ ಕೊಟ್ವಿ, ಈ ವರ್ಷನೂ ಜುಲೈ 16 ಕೊಟ್ಟಿದೀವಿ. ಸೊ ಈ ಮುಂದೆನೂ ನಾವು ನಮ್ಮ ಉಸಿರು ಇರೋವರೆಗೂ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅನ್ನು ಕೊಡ್ತೀವಿ. ನಾನು ಒಂದೇನ್ ಕೇಳ್ಕೊಳ್ಳೋದಂದ್ರೆ, ಮಾಧ್ಯಮ ಕಡೆಯಿಂದ ನಮ್ಮ ಶಿರಾ ತಾಲೂಕ್ ಜನ ಇರ್ಲಿ, ಬೇರೆ ಎಲ್ಲಾನ ಇರ್ಲಿ, ಯಾರನ್ನ ಮಕ್ಕಳಿಗೆ ಆತರ ಒಂದು ಅಭ್ಯಾಸ ಮಾಡ್ತಿದ್ರೆ, ಒಂದು ಎಜುಕೇಶನ್ ಮಾಡ್ತಿದ್ರೆ, ಸಹಾಯ ಬೇಕಿದ್ರೆ ದಯವಿಟ್ಟು ನಮಗ್ ಸಂಪರ್ಕಿಸಿ. ನಮ್ ಕೈಯಲ್ಲಿ ಆದಷ್ಟು ನಾವು ನಿಮಗೆ ಸಹಾಯ ಮಾಡ್ತೀವಿ. ನಮ್ಮ ZBS ಗ್ರೂಪ್ ಕಡೆಯಿಂದ ಎಷ್ಟು ಏನಾಗುತ್ತೆ ಅದ್ ನಾವು ಸಹಾಯ ಮಾಡ್ತೀವಿ. ಸೊ ಇಷ್ಟು ಹೇಳುತ್ತಾ ನನ್ನ ಮಾತು ಮುಗಿಸ್ತೀನಿ.